ಧರ್ಮದ ಭಕ್ತ ಕೋಡಿಗಳೇ, ನಿಮ್ಮೆಲ್ಲರಿಗೂ ಶ್ರೀ ದ್ರೌಪದಿ ಅಮ್ಮನ್ ಅಗ್ನಿ ಚಲನ ಭಕ್ತರ ಸಂಘದ ಪರವಾಗಿಯೂ ಶ್ರೀ ಕೃಷ್ಣ ಭಗವಾನ್ ಶ್ರೀ ದ್ರೌಪದಿ ಅಮ್ಮನ್ ದೇವಸ್ಥಾನದ ಪರವಾಗಿಯೂ ನಿಮ್ಮೆಲ್ಲರಿಗೂ ಸುಸ್ವಾಗತ ಹೇಳ್ತಾ ಇದ್ದೀವಿ. ಇದು 53ನೇ ವರ್ಷದ ಶ್ರೀ ದ್ರೌಪದಿ ಅಮ್ಮನ ಅಗ್ನಿ ವಸಂತ ವಿಡ ನಾವು ಮಾಡ್ತಾಯಿದ್ದೀವಿ. ತಾಯಿ ಶಕ್ತಿ ಜಾಸ್ತಿ. ನೀವು ನೋಡಿರ್ಬೋದು, ನಾನು ಎಲ್ರಿಗೂ ಕವರ್ ಮಾಡಿ ಅಂತ ಹೇಳಿದೆ. ನಾವು ಬೆಂಕಿನಲ್ಲಿ ಕೊಂಡದಲ್ಲಿ ಕಾಲಿಡೋದಕ್ಕೆ ಮುಂಚೆ ನಮ್ಮ ತಾಯಿ ಇಳಿಬೇಕು. ಅದು ನಾವು ನೋಡ್ತೀವಿ, ಅವ್ರು ಇರೋದಿಲ್ಲ ಅಂತ ನಾವು ಹಿಡಿಯಲ್ಲ. ನಾನು ಇಲ್ಲಿ ಬಂದು 3 ಸುತ್ತು ಬಂದು ತಾಯಿ ಮಡಿಯಲ್ಲಿ ಬೆಂಕಿ ಇಟ್ಟಿದ್ದೀವಿ, ಕೊಂಡ ಇಟ್ಟಿದ್ದೀವಿ. ಅದಾದ ಮೇಲೆ ಇಲ್ಲಿ ಬಂದು ಮಲ್ಲಿಗೆ ಹೂ ಹಾಕಿ ಬೀಸಿದ್ದೀನಿ. ಏನಾಯಿತು, ತಾಯಿ ಒಂದು ಗಾಳಿ ಥರ ಹೋಗ್ತಾರೆ, ಅದು ನಾನು ನೋಡ್ತಾ ಇದ್ದೀವಿ. ಎಲ್ಲ ಕವರ್ ಮಾಡಿ ಅಂತ ಹೇಳಿದ್ರೆ ನೋಡಿ ನೋಡಿ ಹೋಗ್ತಾ ಇದ್ದಾರೆ ತಾಯಿ ಅಂತ, ಮಾತ್ರ ಎಲ್ಲ ನೋಡ್ತಾರೆ. ಆ ತಾಯಿ ಇಳಿದ ಮೇಲೆ ನಮಗೆ ಅವಳು ಅನುಮತಿ ಕೊಡ್ತಾಳೆ ಬನ್ನಿ ಅಂತ. ಆವಾಗ ಓಡಬೇಕು. ಇಲ್ಲಿ ತಾಯಿಗೆ ನಡಿಬಾರ್ದು, ಓಡಬೇಕು. ಆ ತಾಯಿ ನೋಡ್ತಾ ಇದ್ದಾಳೆ, ಏನು ಹೇಳ್ತಾರೆ, 1-2 ಸೆಕೆಂಡು ಪಾಪ ಹೋಗ್ಬಿಡ್ಬೇಕು, ನಾನು ನಡೀತೀನಿ ಅಂದರೆ ಅವಳು ಬಿಟ್ಬಿಟ್ಟು ಬೇರೆ ಒಬ್ರು ನೋಡ್ತಾಳೆ. ಆ ಥರ ಏಟಾಗಿರುತ್ತೆ ತುಂಬ ಜನಕ್ಕೆ. ನಾನು ನಡೀತೀನಿ, ಡ್ಯಾನ್ಸ್ ಮಾಡ್ತೀನಿ, ಇದೆಲ್ಲ ಇಲ್ಲಿ ನಡೆಯಲ್ಲ. ನಮಗೂ ಕೂಡ ಗಾಬರಿ ಇರುತ್ತೆ ನೋಡಿ. ಹತ್ರ ನೋಡಿ ಎಷ್ಟು ಇವತ್ತು ಸ್ವಲ್ಪ ಕೋಲ್ಡ್ ಆಗಿ, ಯಾಕೆಂದರೆ ವೆದರ್ ಆ ಥರ ಇರೋದ್ರಿಂದ ನಿಮಗೆ ಚಿಲ್ ಅಂತ ಇದ್ದಾರೆ. ಇಲ್ಲಾಂದರೆ ನೀವು ಕ್ಯಾಮ್ರಾಲ್ ಇಟ್ಕೊಂಡು ಎಷ್ಟು ಹತ್ರ ಬರೋಕ್ಕಾಗಲ್ಲ. ಹಾಗೆ ಇದು ನಾವು ಭಾಳ ನಮ್ಮ ಹತ್ರ ಏನು ಗೊತ್ತಾ, ನಮ್ಮ ಇದರಲ್ಲಿ ಅಸೋಸಿಯೇಷನಲ್ಲಿ ಶ್ರೀ ದ್ರೌಪದಿ ಅಮ್ಮನ ಭಕ್ತರ ಸಂಘ, ದ್ರೌಪದಿ ಅಮ್ಮನ ಅಗ್ನಿ ಚಲನ ಭಕ್ತರ ಸಂಘದಲ್ಲಿ ಏನು ವಿಶೇಷ ಗೊತ್ತಾ, ನಮ್ಮಲ್ಲಿ ಯಾರು ಜಾತಿ ನೋಡಬಾರ್ದು. ತಮಿಳ್ನಾಡಿನಲ್ಲಿ ತಗೊಂಡು ಬಿರಿ ಜಾತಿನೇ, ಇಂಥವರೇ ತುಳಿಬೇಕು, ಇಂಥವರೇ ಬಂದು ಕರಗ ಒತ್ತಬೇಕು, ಇಂಥವರೇ ಬಂದು ಬೋಧರಾಜ ತಗೊಂಡು ಬರಬೇಕಂತ ಫ್ಯಾಮ್ಲಿ ವೈಸ್ ಡಿವೈಡ್ ಮಾಡಿರ್ತಾರೆ. ನಮ್ಮಲ್ಲಿ ಅದಿಲ್ಲ. ಈ ಬಂದು ಗಣೇಶ್ ರಾವ್ ಕಟ್ ಮಾಡಿ ಬೇರೆ ಗಣೇಶು, ಮೊದಲೇ ಯಾರು ಕಟ್ ಮಾಡಿ ಬೇರೆ ಅವ್ರ ಹೆಸರು, ಈ ಥರ ಇಟ್ಕೊಂಡಿದ್ದೀವಿ. ನಾವು ಜಾತಿ ಭೇದ ನೋಡಲ್ಲ. ಎರಡನೇದು, ಯಾರು ಸೀನಿಯರು, ಯಾರಿಗೆ ಆ ಗರಗ ಅಥವಾ ಒಂದು ಭಾಗ್ಯ ಇರುತ್ತೆ ಅವ್ರಿಗೆ ಕೊಡ್ತೀವಿ. ಇನ್ನೊಂದು ಏನು ಗೊತ್ತಾ, ಅವರು ತಾಯಿ ಡಿಸೈಡ್ ಮಾಡ್ತಾಳೆ, ನಾನು ಇಂಥವ್ರು ಕೊಡಬೇಕಪ್ಪ ಅಂತ ಡಿಸೈಡ್ ಮಾಡಿರ್ತೀನಿ. ಅವಳು ಡಿಸೈಡ್ ಮಾಡಬೇಕು, ನೀ ಸ್ವಚ್ಛವಾಗಿರಬೇಕು. 31 ದಿವಸ 48 ದಿವಸ ನಾವು ಇರ್ತೀವಿ, ಆ ಥರ ವ್ರತ ಇರ್ತೀವಿ. ಅಲ್ಲೇ ತಾಯಿ ಮಡಿನಲ್ಲಿ ಮಲಗ್ತೀವಿ. ಅವಳು ನೋಡ್ತಾಳೆ ಇವ್ನು ಕರೆಕ್ಟ್ ಆಗಿದ್ದಾನ ಅಂತ. ಇದ್ದರೆ ಅವನಿಗೆ ಸಿಕ್ಕುತ್ತೆ, ಇಲ್ಲಾಂದ್ರೆ ಏನಾದಾಯ್ತು ದೂರದಲ್ಲಿ ಬಿಟ್ಟು ಇನ್ನೊಬ್ಬರು ಕರೀತಾಳೆ, ನೀನು ಬಾ, ನೀ ಎತ್ತು ಅಂತ ಶಕ್ತಿವಾದ ತಾಯಿ ನೋಡಿ. ಅವಳಿಗೆ ಬೇಡ್ಕೊಂಡ್ರೆ ಪ್ರಾಣ ಪುಣ ಕರ್ಕೊಂಡು ಬರ್ತಾರೆ. ನನ್ನ ಕರ್ಕೊಂಡು ಬಂದಿದ್ದಾಳೆ 2 ಸಲ, ನನ್ನ ಪ್ರಾಣ ಕಾಪಾಡಿದ್ದಾಳೆ. ಕೊರೋನಾನಲ್ಲಿ ಅಡ್ಮಿಟ್ ಆಗಿದ್ದೀನಿ, 5 ಗಂಟೆ ಹೋಗ್ಬಿಡ್ತಾರೆ ಇವರು ಅಂತ ಹೇಳಿದ್ರು. ನನ್ನ ಪಕ್ಕದಲ್ಲಿ 3 ಜನ ಹೋದರು. 5ನೇ ನರ್ಸ್ ರೂಪದಲ್ಲಿ ತಾಯಿ ಬಂದಳು. ಎದ್ದೋಳು ಮೇಲೆ, ಎದ್ದೋಳು, ಕೈ ಹಿಡ್ಕೊಂಡು ನಿಮ್ಮ ಕೆಲಸ ಅಲ್ಲಿ ದೇವಸ್ಥಾನ ಇಲ್ಲಿಲ್ಲ, ಬನ್ನಿ ಹೋಗೋಣ ಅಂತ. ಡಾಕ್ಟ್ರು ಸುಸ್ತಾಗ್ಬಿಟ್ರಪ್ಪ, ಇವ್ರಿಗೆ ವಾರ್ಡಿಗೆ ತಗೊಂಡು ಹೋಗ್ಬಿಡಿ, ಆಸೆ ಆಯಿತು ಅವ್ರಿಗೆ ಅಂತ. ಅಂಥ ತಾಯಿ ನನ್ನ ಹೆಂಡತಿ ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೊಟ್ಟಿದ್ದಾಳೆ, ಇವತ್ತು ಹೋಗ್ಬಿಡ್ತಾಳೆ ಅಂತ. ನನಗೆ ಕೇಳಲಿಲ್ಲ. ನಾನು ಮಾಲೆ ಹಾಕ್ಕೊಂಡು ದೇವಸ್ಥಾನ ಓಡ್ತಾ ಇದ್ದೀನಿ, ಅಯ್ಯಪ್ಪ ಭಜನೆ ಮಾಡ್ತಾಯಿದ್ದೀನಿ. ನಮ್ಮ ಬ್ರದರ್ಸ್ ಎಲ್ಲ ಇಲ್ಲಿದ್ದಾರೆ. ನಮ್ಮ ಬ್ರದರ್ಸ್ ಎಲ್ಲ ದೇವಸ್ಥಾನದಲ್ಲಿದ್ದಾರೆ, ಡಾಕ್ಟ್ರ್ ಹತ್ರ ಇದ್ದಾರೆ. ನಾನು ಏನು ಮಾಡಿದೆ, ಅಮ್ಮ ನೀನು ನನಗೆ ಕಾಪಾಡಿಕೊಡ್ಬೇಕು, ನನ್ನ ಹೆಂಡತಿ ಕಾಪಾಡ್ಕೊಂಡು ಬರಬೇಕು. ಯಾಕೆಂದರೆ ಅವಳೇ ಸೇವೆ ಮಾಡೋದು, ಅವ್ರಿಗೆ ಅಲಂಕಾರ ಮಾಡೋದು ಏನೇನು ಬೇಕೋ ಅವ್ರು ಮಾಡ್ತಾ ಇರ್ತಾಳೆ. ನೀವು ಅವ್ರು ಕರ್ಕೊಂಡು ಬಿಟ್ರೆ ನಾನು ಹೋಗ್ಬಿಡ್ತೀನಿ ಜೊತೆಯಲ್ಲಿ, ಖಂಡಿತ ನಾನು ಪ್ರಾಣ ಉಳಿ ಅಂತ. 4ನೇ ತಾರೀಕಿಗೆ ವೆಂಟಿಲೇಷನಲ್ಲಿದ್ದಾರೆ, ಸಾಧನವಾಗಿಲ್ಲ. ಶಿ ಈಸ್ ಆನ್ ವೆಂಟಿಲೇಷನ್. ಆಲ್ ಕನೆಕ್ಟೆಡ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಆನ್ ಹರ್ ಬಾಡಿ. ಮಾರನೇ ದಿವಸ ಹೋಗ್ತೀವಿ. ನಮ್ಮ ಬ್ರದರು ಈಗ ಬೆಂಕಿ ತುಳಿದ್ರಲ್ಲ, ಅವ್ರು ಫೋನ್ ಮಾಡ್ತಾರೆ, ಗುರುಜಿ ತಾಯಿ ನಮ್ಗೆ ಕಾಪಾಡಿಬಿಟ್ಲು. ಆ ದೇವಸ್ಥಾನಕ್ಕೆ ಹೊರ್ತೀವಿ. ಡಾಕ್ಟರ್ ಹತ್ರ ನೆನ್ನೆ ಕೈ ಮುಗಿತು, ಗುರುಜಿ ಏನು ನಿಮ್ಮದು, ಆ ತಾಯಿ ಯಾರದು, ಆ ತಾಯಿ ಆಶೀರ್ವಾದ ಏನು ಈ ಥರ ಆಗ್ಬಿಟ್ಟಿದ್ದಾಳೆ, ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಮಾತಾಡ್ತಾ ಇದ್ದಾಳೆ ಅಂಥ ತಾಯಿ. ಅವಳದು ಮಾತ್ರ ತುಂಬ ಜನ ಮಗು ಇಲ್ವಾ, ಮಗು ಕೊಡ್ತಾಳೆ. ಮದುವೆ ಆಗಲ್ವಾ, ಮದುವೆ ಏರ್ಪಾಡು ಮಾಡಿಕೊಳ್ತಾರೆ. ಏನು ಕಷ್ಟ ಇದ್ರೆ ಅವಳ ಹತ್ರ ಬರಬೇಕು. ಅವಳು ನಿಂಬಣ್ಣು ಸಾಕು, ನಾವು ಏನು ಮ್ಯಾಜಿಕ್ ಎಲ್ಲ ಏನು ಮಾಡಲ್ಲ. ಆ ತಾಯಿ ಮಡಿಲಿಂದ ಒಂದು ನಿಂಬೆಹಣ್ಣು ಕೊಡ್ತೀವಿ,
ಆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿದ್ರೆ ಸಾಕು. ಖಂಡಿತ ಅಲ್ಲ, ಅವಳ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇದ್ರೇ ನೋಡಿ ಹೆಂಗೆ ಹೋಗ್ತೀವಿ. ನೋಡಿ ಎಷ್ಟು ಅನಲ್ ಬೀಸ್ತಾ ಇದೆ, ಕಾಲಿಡೆ ಕಾಲ ಹಾಫ್ ಇದೆ, ಅರ್ಧ ಫೀಟ್ ಇದೆ ಡೀಪು. ಆಮೇಲೆ ಇಲ್ಲಿಂದ 17 ಫೀಟು, ಇದು 15. ಇದರಲ್ಲಿ ತಮಿಳ್ನಾಡಿನಲ್ಲಿ ಕೂಡ ಎಲ್ಲ ಬಂದಿದ್ದಾರೆ ನೋಡೋಕ್ಕೆ. ಅವರು ಹೇಳ್ತಾರೆ ನಿಮ್ಮಂಥ ಶಿಷ್ಟವಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಲ್ಲ ತಮಿಳ್ನಾಡಲ್ಲಿ ಕೂಡ ಆ ಥರ ಅಲ್ಲ. ಅವರೆಲ್ಲ ಬಂದು 1-2 ದಿವಸ 3 ದಿವಸ ಮಾಲೆ ಕೊಡ್ತಾರೆ. ಇಷ್ಟುವರೆಗೂ ನೋಡಿ ಕೂತಿರೋರೆಲ್ಲ ಭಕ್ತರು ಮಾತ್ರ ಅಲ್ಲ, ಅವ್ರು ಹಾಲು ಕೊಡ್ತಾರೆ, ನಿಂಬೆಹಣ್ಣು ಕೊಡ್ತಾರೆ, ತಾಯಿಗೆ ಏನೇನು ಮಾಡಬೇಕು ಅಷ್ಟು ಮಾಡ್ತಾರೆ. ಅವ್ರ ಫ್ಯಾಮ್ಲಿಯಲ್ಲಿ ಒಬ್ಬರು ಇಲ್ಲಿ ಬಂದಿರ್ತಾರೆ, ಬೆಂಕಿ ತುಳಿಯೋಕೆ ಬಂದಿರ್ತಾರೆ ಅಂತ ಎಲ್ಲ ಕೂತಿದ್ದಾರೆ. ನಮ್ಮಲ್ಲಿ ಇಷ್ಟುವರೆಗೂ 576 ಜನ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಏನು ಮಾಡ್ತೀವಿ, ರಿಜಿಸ್ಟರ್ ಮಾಡ್ಕೊಳ್ತೀವಿ. ನನ್ನ ಬೇಡಿಕೆ, ನಂದು ಕಷ್ಟ ತಾಯಿ ಸರಿ ಮಾಡಿರ್ತಾಳೆ, ನಾನು ಬೆಂಕಿ ತುಳಿತೀನಿ. ಇದರಲ್ಲಿ ಏನಾದರೂ ಆದರೆ ಅವ್ರ ಜವಾಬ್ದಾರಿ ಅಲ್ಲ, ನಮ್ಮದೇ ಜವಾಬ್ದಾರಿ ಅಂತ ಬರ್ಕೊಳ್ತೀವಿ. ಆ ಥರ 576 ಜನ ಬುಕ್ ಮಾಡಿದ್ದಾರೆ. ನನಗೆ ಮಂಗಲಮುಖಿ ಅವ್ರದ್ದು ಸ್ಪೆಷಾಲಿಟಿ ನೋಡಬೇಕು ನೀವು. ಇವತ್ತು ನಾವು ಏನಿಲ್ಲ ಅವ್ರ ಮುಂದೆ, ಒಬ್ಬೊಬ್ಬರು 50,000 ರೂಪಾಯಿ 1 ಲಕ್ಷ ಖರ್ಚು ಮಾಡಿಕೊಂಡು ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಅದು ನೋಡಬೇಕು ನಮಗೆ. ಅವರು ಮಹಾಭಾರತದಲ್ಲಿ ಭಾಳ ಮುಖ್ಯ ಪಾತ್ರ. ಕಾರಣ ಏನಂದರೆ ಅರ್ಜುನ ಆ ಥರ ಮಂಗಲಮುಖಿಯಾಗಿ 1 ವರ್ಷ ಇದ್ದರು. ಅದಕ್ಕೆ ಅವರೆಲ್ಲ ಅವ್ರಿಗೆ ಬೇಡ್ಕೊಳ್ತಾರೆ. ಇವತ್ತು ಈ ಬೆಂಕಿ ತುಳಿಯೋದ್ರಲ್ಲಿ ಮ್ಯಾಕ್ಸಿಮಮ್ ಅವರೇ ಬರ್ತಾರೆ ನೋಡಿ. ಅಲಂಕಾರ ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ತಾಯಿ ಆಶೀರ್ವಾದ ನಮಗೂ ಮಾತ್ರ ಅಲ್ಲ, ನೀವು ವಿಡಿಯೋ ಕವರೇಜ್ ಮಾಡ್ತಾರೆ, ನಿಮಗೂ ಮಾತ್ರ ಇಲ್ಲ, ಇಲ್ಲಿ ಕೂತಿರೋ ಅಷ್ಟು ಜನಕ್ಕೆ ಆ ತಾಯಿ ಆಶೀರ್ವಾದ ಇರುತ್ತೆ. ನೀವು ಬೆಂಕಿ ತುಳಿತೀರೋ ಇಲ್ವೋ, ಆ ತಾಯಿಯ ಆಶೀರ್ವಾದ ಈಗ ಬೆಂಕಿ ಹತ್ರ ನಿಂತಿದ್ರಲ್ಲ, ಬೀಸ್ತಾ ಇದೆಯಲ್ಲ, ಹಣ್ಣಲ್ಲಿ ಬೀಸ್ತಾ ಇರುತ್ತೆ, ಅದೇ ನಿಮ್ಗೆ ಆಶೀರ್ವಾದ. ಆ ತಾಯಿ ಇನ್ನೊಂದು ವಿಶೇಷ ಹೇಳಬೇಕು. ಈಗ ನಾವು ಶ್ರೀ ಕೃಷ್ಣ ಭಗವಾನ್ ದ್ರೌಪದಿಯಮ್ಮನ ದೇವಸ್ಥಾನ ಮಾಡಿದ್ದೀವಿ. ಆ ದೇವಸ್ಥಾನದಲ್ಲಿ ದ್ರೌಪದಿಯಮ್ಮ ಫಸ್ಟ್ ಇದು ಫ್ಲೋರ್ನಲ್ಲಿ ದ್ರೌಪದಿಯಮ್ಮ ಧರ್ಮರಾಜ ಸ್ವಾಮಿ ಪ್ರದರ್ಶನ ಮಾಡಿದ್ದೀವಿ. ದ್ರೌಪದಿಯಮ್ಮ 5 ಫೀಟ್ 2 ಇಂಚಸ್ 5 ಅಡಿ 2 ಅಂಗುಲ. ಈ ಧರ್ಮರಾಜ ಸ್ವಾಮಿ 5 ಅಡಿ 4 ಅಂಗುಲ. ಬಂದು ನೋಡಿ ಗಂಭೀರ ನೋಡಿ. ಎಲ್ಲ ಜನ ಬಂದರು, ಸಿಟಿಯಿಂದ ಎಲ್ಲ ಜನ ಬಂದರು. ಒಬ್ಬರು ಇದು ವಿಡಿಯೋ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ದೇವಸ್ಥಾನ ದ್ರೌಪದಿಯಮ್ಮ ಇರುತ್ತೋ ಅದೆಲ್ಲ ನೋಡ್ಕೊಂಡು ಬಂದು 1150 ದ್ರೌಪದಿಯಮ್ಮ ದೇವಸ್ಥಾನ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ನಂಬರ್ 1 ಶಿವಾಜಿನಗರ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ದ್ರೌಪದಿಯಮ್ಮನ ಧರ್ಮರಾಜ ಸ್ವಾಮಿ ನಂಬರ್ 1 ವರ್ಲ್ಡ್ನಲ್ಲಿ ಮಾಡಿದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಎಲ್ಲ ಬರ್ತಾಯಿದೆ. ಅದು ನಮ್ಗೆ ಆಶೀರ್ವಾದ. 2ನೇ ಫ್ಲೋರ್ ಮಾಡಬೇಕಾಗಿದ್ದೀವಿ. ಅದು ಕೃಷ್ಣ ಭಗವಾನ್ ಬರ್ತಾರೆ, ಆಂಜನೇಯ ಸ್ವಾಮಿ, ಕೃಷ್ಣ ಭಗವಾನು, ಗರುಡ ಆಳ್ವಾರು ಬರ್ತಾರೆ. ಈಗ ನೋಡಿದ್ರ ಮೇಲೆ ಗರುಡ ಬಂದು ಹೋಗಿದ್ದು ಅವ್ರಿಗೆ ಮಾಡಿದ್ದೀವಿ. ಕೆಳಗಡೆ ದ್ರೌಪದಿಯಮ್ಮ, ಧರ್ಮರಾಜ, ಬೋತರಾಜ, ಗಣೇಶ, ಸುಬ್ರಹ್ಮಣ್ಯ ಇಷ್ಟು ಮಾಡಿದ್ದೀವಮ್ಮ. ಆ ದೇವಸ್ಥಾನಕ್ಕೆ ತಾವೆಲ್ಲ ಬರಬೇಕು, ಭಕ್ತರೆಲ್ಲ ಬರಬೇಕು. ನೀವು ಹೆಂಗೆ ಇದು ಪ್ರಪಂಡ ಮಾಡ್ತಿರೋ, ಹೆಂಗೆ ವೀಡಿಯೋ ಕವರೇಜ್ನಲ್ಲಿ ನೀವೆಲ್ಲ ಕವರ್ ಮಾಡ್ತಿರೋ ಅಷ್ಟರಲ್ಲಿ ಜನ ನೋಡಿ ಬರಬೇಕು. ನಿಮ್ಮೆಲ್ಲರಿಗೆ ವಂದನೆಗಳು. ನಮ್ಮ ದೇವಸ್ಥಾನದ ಪರವಾಗಿ, ಬೆಂಕಿ ತುಳಿಯುವ ಅಸೋಸಿಯೇಷನ್ ಪರವಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ಇದು ತುಂಬ ಪ್ರಸಿದ್ಧವಾದಂಥ ಒಂದು ಹಬ್ಬ. ಈ ಹಬ್ಬ ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಜನ ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದೆ. ನಾನು ಕಳೆದ 5 ವರ್ಷಗಳಿಂದ ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ ನಮ್ಮ ಕ್ಷೇತ್ರದಲ್ಲಿ ಇಂಥ ಫೆಸ್ಟಿವಲ್ ಆಗೋದು. ಮತ್ತು ಶಿವಾಜಿನಗರ ಕ್ಷೇತ್ರ ಎಲ್ಲ ಜಾತಿ ಧರ್ಮಗಳ ಭಾಷೆಯ ಜನಗಳ ಒಂದು ಸ್ವರ್ಗ. ನಾವೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಹಬ್ಬಗಳು ನಾವು ಆಚರಣೆ ಮಾಡ್ತೀವಿ. ಇವತ್ತು ನಾವೆಲ್ಲ ಬಂದು ದ್ರೌಪದಿ ಅಮ್ಮ ಅವರ ಈ ಕಾರ್ಯಕ್ರಮಗಳಲ್ಲಿ, ಈ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಭಾಳಷ್ಟು ಜನ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ.